ಪ್ರಯಾಗ್ರಾಜ್ನಲ್ಲಿ ಹೇಗಿದೆ ಭಕ್ತ ಸಾಗರ? TV9ನಲ್ಲಿ ಗ್ರೌಂಡ್ ರಿಪೋರ್ಟ್. ಕುಂಭಮೇಳಕ್ಕೆ ತೆರೆ ಹಿನ್ನೆಲೆ ಭಕ್ತರಿಂದ ಪುಣ್ಯ ಸ್ನಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಈಗ ಯಾವ ರೀತಿಯಲ್ಲಿದೆ ಅಲ್ಲಿನ ಚಿತ್ರಣ ಅನ್ನೋದನ್ನ ರಂಗನಾಥ್ ಭಾರದ್ವಾಜ್ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ದ್ವಾರದಿಂದ ಚಂದ್ರದ್ವಾರಕ್ಕೆ ನಾನು ಬಂದಿದ್ದೀನಿ. ಚಂದ್ರದ್ವಾರದಿಂದ ನೀವು ನೋಡ್ತಾ ಇದ್ದೀರಿ, ಕೆಲವೇ ಮೀಟರ್ಗಳು ಮಾತ್ರ ದೂರ ಇದೆ. ಆದ್ರೆ ಹೋಗಲಿಕ್ಕೆ ವಿಪರೀತ ಜನ. ಅಲ್ಲಿಂದ ನಾನು ಬೋಟ್ ಹಿಡಿದು ಅಲ್ಲಿಂದ ಹೋಗಬೇಕು. ಎಷ್ಟು ಮಟ್ಟಿಗೆ ಜನ ಇದ್ದಾರೆ ಅಂತ ಎಲ್ಲಿ ನೋಡಿದ್ರಲ್ಲಿ ಜನ ತುಂಬಿದ್ದಾರೆ. ಅವರ ದಾಟಿ ನಾವು ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಬೋಟ್ ಹತ್ತಬೇಕು. ಈಗ ನಾವು ಅಲ್ಲಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಹಂಗೆ ಹೋಗುವಂತ ಮಾರ್ಗದ ಎಡಭಾಗದಲ್ಲಿ ನಾನು ನೋಡಿದ್ರೆ ತುಂಬಾ ಅದ್ಭುತವಾದಂತ ಒಂದು ವ್ಯವಸ್ಥೆ. ಜನ ಹೇಳ್ತಾರೆ ಗಲೀಜಿದೆ, ತೊಂದರೆಗಳಿದೆ, ಸಮಸ್ಯೆಗಳಿದೆ. ನೋಡಿ, ಒಂದು ಬಹಳ ಅದ್ಭುತವಾದಂತ ಮಾತಿದೆ. ನಮ್ಮ ದೃಷ್ಟಿ ಹೆಂಗಿರುತ್ತಲ್ಲ, ದೃಷ್ಟಿಯಂತೆ ಸೃಷ್ಟಿ. ನಮಗೆ ಗಲೀಜೆ ಮನಸ್ಸಲ್ಲಿದೆ ಅಂತಂದ್ರೆ ಖಂಡಿತವಾಗಲೂ ಗಲೀಜೆ ಕಾಣುತ್ತೆ. ಇಲ್ಲಪ್ಪ, ಏನಿದು ಎಂಥ ಪುಣ್ಯ, ಎಂಥ ಭಾಗ್ಯ ಅಂತಂದ್ರೆ ಭಾಗ್ಯದ ಬಾಗಿಲೇ ನಮಗೆ ತೆರೀತು ಅನ್ನುವಂಥ ಒಂದು ಸಂಗತಿ ಗೋಚರ ಆಗುತ್ತೆ. ಇಲ್ಲ, ನಮ್ಮಲ್ಲಿ ಭಗವಂತ ಕಾಣ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಭಗವಂತ ಕಾಣ್ತಾನೆ. ನೀರಿನಲ್ಲಿ ಬರೀ ಗಲೀಜ್ ಕಾಣುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಗಲೀಜ್ ಕಾಣುತ್ತೆ. ಇಲ್ಲ, ಗಂಗೆ, ಯಮುನೆ, ಸಿಂಧು, ಸರಸ್ವತಿ, ನರ್ಮದಾ, ತಪತಿ, ತಾಮ್ರಪರ್ಣಿ ಎಲ್ಲವೂ ಕೂಡ ಕಾಣ್ತೇವೆ ಅಂತಂದ್ರೆ ನಿಜಕ್ಕೂ ನದಿನಲ್ಲಿ ಜೀವನದಿಯಾಗಿ ಕಂಗೊಳಿಸುತ್ತೆ. ಜೊತೆಗೆ ಅಮೃತ ಅಲ್ಲಿ ಕಾಣುತ್ತೆ. ನಾವು ನೋಡ್ತಾ ಇದ್ದೀವಿ, ಸುಮ್ಮನೆ ದಾರಿ ಹೋಗುವಂತ ಮಾರ್ಗದಲ್ಲಿ ಕಾಣ್ತು ಈ ಡೇರೆ. ಎಷ್ಟು ಅದ್ಭುತವಾಗಿದೆ ನೋಡಿ, ಎಂತ ಅದ್ಭುತವಾದಂತ ಒಂದು ವ್ಯವಸ್ಥೆ. ತುಂಬಾ ಸ್ವಚ್ಛವಾಗಿ ಇಟ್ಟಿರುವಂತ ಒಂದು ವ್ಯವಸ್ಥೆ. ಅಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದರ ಆ ಕಡೆ ಭಾಗದಲ್ಲಿ ನೋಡಿದ್ರೆ ವಿಪರೀತವಾದಂತ ಜನಸ್ತೋಮ ಕಾಣ್ತಾ ಇದೆ. ಸುತ್ತಮುತ್ತ ಡೇರೆಗಳು, ಆ ಕಡೆಗೆ ಜನಸ್ತೋಮ, ಆ ಕಡೆಗೇನೆ ಸಂಗಮ, ಜನ ನದಿಯಲ್ಲಿ ಮೀಯುವಂತಹ ತಾಣ.